ಅಲ್ಲ ನಮ್ಮತ್ತಿ ಬೆಳಿಗ್ಗೆಯಿಂದ ಈ ಸಂಬಂಧ ಬೇಡ, ನಾ ಗಂಗಾನ ಮದುವೆ ಮಾಡ್ತೀನಿ, ನಾ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಎಷ್ಟೆಲ್ಲ ಹಾರಾಡಕ್ ಕುಂತಿದ್ಲು. ಈಗ ಯಾಕೆ ಒಮ್ಮಿಟ್ಗೆ ನನ್ ಸೊಸಿ ಅನ್ನೋ ಕುಂತಾಳ? ಏನಪ್ಪ ಒಂದು ಗೊತ್ತಾಗ್ವಲ್ದು. ಅದು ನೋಡ್ರಿ ಬೀಗ್ರ, ಅದು ಮಕ್ಕಳು ಮನಸ್ಸು ಮಾಡಿದ್ಮೇಲೆ ನಮ್ದೆಲ್ಲ ಏನು ನಡಿತೈತ್ರಿ, ಅಷ್ಟಕ್ಕೂ ಮದುವಿನ ಆಗಿ ಬಂದ್ಬಿಟ್ಟಾರು. ಏನು ಮಾಡುನು ಹೇಳ್ರಿ, ಅದೇನ ಅಂತಾರಲ್ರಿ ಹಂಗಾಗೈತಿ. ನಾವು ಯಾಕ್ರಿ ಜಗಳ ಆಡುನು? ಈಗ ಇಬ್ರು ಪ್ರೀತಿ ಮಾಡಕ್ ಕುಂತಾರ, ಇಬ್ರು ಬ್ಯಾರೆ ಮಾಡಿ ಏನು ಮಾಡೋದೈತಿ? ಇಬ್ರು ಚಂದಾಗಿರ್ಲಿ. ನಿಮ್ಮ ಮಗಳನ್ನ ನಮ್ಮ ಮನೆಗೆ ಕಳಿಸ್ರಿ. ನಮ್ಮ ಮನೆ ಮಹಾಲಕ್ಷ್ಮಿನ ಚಂದಾಗಿ ನೋಡ್ಕೊಂತೀವ್ರಿ ನಾವು. ಬೇಕಂತ ನೋಡ್ರಿ ನಮ್ಮ ಸುಚಿತ್ರನ ಕಣ್ಣಿಟ್ಟು ನೋಡ್ಕೊಂತೀವಿ. ಒಂದಿನ ಸರ್ನಿಲ್ಲವ್ವ ನಂಗಿಲ್ಲ ನಾನಾರ. ನಮ್ಮ ಸುಚಿತ್ರ ಮನಿ ಮಗಳಕಿನ ಒಂದು ಕೈ ಹೆಚ್ಚಿಂದ ನೋಡ್ರಿ. ಎಲ್ಲ ಅಕ್ಕಿಗ ಬಿಟ್ಕೊಟ್ಬಿಟ್ಟೇನ್ರಿ ನಾನು. ನನ್ನ ಪೂರ್ತಿಯಾಗಿ ನಾನು ಕುಂದಿರ್ತೀನಿ. ಏನ್ ಮಾಡಿ ಹಾಕಿದ್ ನಾ ತಿಂತನ್ರಿ, ನನ್ನ ಪೂರ್ತಿಯಾಗಿ ನಾನು ಇರ್ತೀನಿ. ನಾವೆಲ್ಲ ಭಾರಿ ಚಲೋ ಅದೀವ್ರಿ. ನಿಮ್ಮ ಮಗಳು ನಮ್ಮ ಮನಿ ಮಗಳಂತ ನೋಡ್ಕೊಂತೀವಿ. ಮನಿ ತುಂಬಿಸ್ಕೊಂತೀವಿ. ಕಳಿಸ್ರಿ. ಏನ್ ಮಾಡ್ಬೇಕ್ರಿ? ನಮ್ಮ ಮಗಳು ಬಹಳ ಸಣ್ಣಕ್ಕಿ, ಆಕೆಗೆ ಏನು ಗೊತ್ತಾಗಂಗಿಲ್ಲ. ಏನಾರ ತಿಳಿಲಾರ್ದ ತಪ್ಪು ಮಾಡಿದ್ರೆ ಓಟು ತಿಳಿದ್ ಬುದ್ಧಿ ಹೇಳ್ರಿ, ತಿಳ್ಕೊಂತಾಳ. ಬೈಯೋದು ಎಲ್ಲ ಮಾಡಕ್ ಹೋಗ್ಬೇಡ್ರಿ. ಇಬ್ರು ಇನ್ನು ಬಹಳ ಸಣ್ಣವರು, ಒಬ್ರಿಗೊಬ್ರು ಅರ್ಥ ಮಾಡ್ಕೊಳ್ಳೋ ಮಟ ಒಟ್ಟು ಟೈಮ್ ಹಿಡಿತೈತಿ. ಏನಾರ ಜಗಳ ಜೂಟ ಆತಂದ್ರ ಒಟ್ಟು ತಿಳಿದು ಬುದ್ಧಿ ಹೇಳ್ರಿ ಅಕ್ಕೋರ. ಅಯ್ಯಯ್ಯೋ, ಅಂತ ದೊಡ್ಡ ಮನೆಗೆ ಬೆಳೆದು ಹುಡುಗಿರಿ ಆಕಿ. ಅಯ್ಯೋ, ತಪ್ಪುಗಳು ಯಾರು ಮಾಡಂಗಿಲ್ರಿ. ನಾನು ಮಾಡಂಗಿಲ್ಲ, ಏನ್ ನೀವು ಮಾಡಂಗಿಲ್ಲ. ಎಲ್ಲರೂ ತಪ್ಪು ಮಾಡುದರಿ. ಆದ್ರೆ ತಿದ್ಕೋಬೇಕು ನೋಡ್ರಿ. ನಾವು ತಿದ್ಕೊಳಕ್ ಅವಕಾಶ ಕೊಡ್ತೀವಿ ತಗೋರಿ. ಹಂಗೇನಿಲ್ರಿಪ್ಪ. ನೀವು ಧೈರ್ಯವಾಗಿ ನಿಮ್ಮ ಮಗಳನ್ನ ಇತ್ತ ಕಡೆ ಕಳಿಸ್ರಿ. ಇಬ್ಬರಿಗೂ ಓಟ್ ಆರತಿ ಮಾಡಿ ಒಳಗೆ ಕರ್ಕೊಂತೀನಿ. ನಮ್ದು ಇಲ್ಲಿ ಬಾಜುಕಿನ ದೂರ ರೀ, ಏನ್ ದೂರಿಲ್ಲ. ಇನ್ನೂ ಒಂದ್ 2 ದಿನ ಬಿಟ್ಕೊಂಡು ಬರ್ತೀವಿ. ನೀವು ಏನೈತ್ ನೋಡ್ರಿ ನಿಮ್ ಸಂಪ್ರದಾಯ ನೀವು ಮಾಡ್ಕೊರಿ. ಮಗಳ ಹುಷಾರವಾ, ಅತ್ತಿ ಹೇಳ್ದಂಗೆ ಕೇಳು. ಗಂಡಗ ಎದುರಾಡ್ಬೇಡ, ಮಾವನ್ ಸೇವೆ ಮಾಡು. ಏನ ನಿನ್ನ ಅಕ್ಕದಾಳಿಲಿ, ಏನ್ ನಿಮ್ ಭಾವದಾನ, ಇಬ್ರಿಗೂ ಚಂದಾಗಿ ಮಾತಾಡ್ಸವ. ಏನ ಒಬ್ರಿಗೊಬ್ರು ಆಗ್ಬೇಕಾಕೈತಿ. ಏನೋ ಚಂದಾಗಿ ಮಾತಾಡೋ. ಎಲ್ಲಾರ್ಗೂ ಚಲೋ ನೋಡ್ಕೊರವ ಮಗಳ. ನಾವಿನ್ ಬರ್ತೀವಿ. ಅವ್ವ ಅವ್ವ ಅಯ್ಯೋ ನನ್ನ ಮಗಳ, ಯಾಕವ್ವ ಅಳ್ತಿ? ಹೆಣ್ಣಾಗಿ ಹುಟ್ಟಿದ್ಮೇಲೆ ಒಂದಲ್ದ ಒಂದಿನ ತವ್ರ ಮನೆ ಬಿಟ್ಟು ಗಂಡದ ಮನೆ ಸೇರಾದ ಬೇಕು ನೋಡ್ವಾ. ಏನ ಅಳ್ಕೊಂತ ಕುಂತ್ರ ಆಗತ್ತೇನ? ಕಣ್ಣೀರು ಹಾಕಬಾರ್ದು. ಏನ ಗಂಡನ ಮನಿಗ ಶ್ರೇಯಸ್ಸಲ್ಲ. ಹೆಣ್ಮಕ್ಳು ಮಹಾಲಕ್ಷ್ಮಿ ಹಂಗ ನಕ್ಕೊಂತಿರ್ಬೇಕವ. ನಗು, ಅಳಬಾರ್ದವ, ಕಣ್ಣೀರು ಒರೆಸ್ಕೋ. ಹಂಗೆ ಎಲ್ಲ ವೀರೇಶ ಬಾರಿ ಚಲೋ ಹುಡುಗಿನ ಅರಸ್ಕೊಂಡಿ ತಗರಪ್ಪ. ಖುಷಿ ಆತ. ಬಾಯಿ ತಕಡೆ ಹಾಕಿ ಬಾಜುಕ್ ನಿಂದ್ರು ಇಬ್ಬರದು ಈಡು ಜೋಡಿ ನೋಡಿ ಕಣ್ಣು ತುಂಬ್ಕೊಂತೀನಿ. ಏನ್ರಿ ಅದಿಕ್ ಮಾಸ್ನಾಗ ಚಲೋ ದಿನನ ಅದಾವು. ಅದ ನಮ್ಮ ಸೊಸಿ ನಮ್ಮ ಮನೆ ತುಂಬಿಸ್ಕೊಂಡ್ಬಿಡು ತಗೋರಿ. ನಾನು ಸುಚಿತ್ರ ಸೇರಿ ಆರತಿ ಮಾಡ್ತೀವಿ. ಓಟು ಇಲ್ಲೇ ಬೇಕ್ರಿ ಅಂಗಡಿಗೆ ಹೋಗಿ ಓಟ್ ಏನಾರ ತಿನ್ನಕ ಸ್ವೀಟ್ ತಗೊಂಬರ್ರಿ. ಎಲ್ಲರ ಬಾಯಿ ಸಿಹಿ ಮಾಡ್ಕೊಳ್ಳೋನು. ನನಗೇನೋ ಸಿಹಿ ತಿನ್ಬೇಕು ಅನ್ಸ ಕುಂತಿಲ್ಲ. ಬೇಕಂದ್ರ ನೀನ ತಿನ್ನಕ. ಸೊಸಿ ನಡಿವಾ ನೀನ್ ಒಳಗ. ಬಂಡಿಗೇಡಿ ಬಾಳ ಯಾರಿಗ್ ಬೇಕಾಗೈತಿ ನೋಡಕ್. ಅಯ್ಯೋ ದೇವ್ರೆ, ಯಾವಾಗ್ಲೂ ಇವ್ರದಿದ್ದೆ ಗೋಳು. ಅವಿ, ಅದು ನೀನಾರ ಹೋಗ್ಲಾ ಬೇಕ್ರಿಗ? ಅವಿ, ನೀನ ಅರ್ಜೆಂಟಾಗಿ ಕೆಲ್ಸದ ಮೇಲೆ ಹುಬ್ಳಿಗೆ ಹೋಗೋದೈತಿ ಸರ್ ಹೇಳ್ಯಾರ ಅಂತ ಹೇಳಾಕುಂತಿದ್ದಲ್ಲ. ನಿನ್ ಕೆಲಸ ನೀನ್ ನೋಡ್ಕೊ ಹೋಗು. ನಾವೆಲ್ಲ ಇಲ್ಲಿ ನೋಡ್ಕೊಂತೀವಿ. ಇಂಥವೆಲ್ಲ 100 ಆಗ್ತಿರ್ತಾವು ಹೋಗ್ತಿರ್ತಾವು. ನಡಿ ನೀ ಒಳಗ ರೆಡಿಯಾಗಿ ಕೆಲ್ಸಕ್ಕೆ ಹೋಗ್ಬೇಕು. ಅವಿ, ಅದು ಕೆಲಸ ನೋಡಿ ಮೊದ್ಲು ಇಂಪಾರ್ಟೆಂಟ್. ಆತ ಯವ್ವ, ಅದು ಏನ ಪದ್ಧತಿ ಐತಿ ನೋಡಿ ಎಲ್ಲ ಮಾಡ್ಕೋ. ನಾನು ಊಟ ಮಾಡಿ ಕೆಲ್ಸಕ್ಕೆ ಹೋಗಿಂಬಿ. ಅವ್ರು ನನಗೆ ಬೆಳಿಗ್ಗೆನ ಬಾ ಅಂದಿದ್ರು. ನಾನು ಫೋನ್ ಮಾಡಿ ಹೇಳಿದೆ, ಸರ್ ಇವತ್ತು ನಾನು ಬರೋಕ್ಕಾಗಂಗಿಲ್ಲ, ಬೇರೆ ಯಾರನ್ನಾರ ಕರ್ಕೊಂಡು ಹೋಗ್ರಿ ಅಂತ. ಅದಕ್ಕೆ ಅವ್ರು ಬೇರೆ ಯಾರನ್ನ ಕರ್ಕೊಂಡು ಹೋಗ್ಯಾರಂತ. ಅಲ್ಲಿ ಕೆಲಸ ಎಲ್ಲ ಹಂಗೆ ನಿಂತಿರ್ತಾವೆ. ನಾವು ಹೋಗಿ ಎಲ್ಲ ನೋಡ್ಬೇಕು. ನಾನೇನು ಬರ್ತೀನಿ. ನಡಿ ಸುಚಿ, ಊಟಕ್ಕೆ ನೀರು ನೋಡಿ. ಎಲ್ಲ ಇವರ ಅಲ್ಲ, ನನ್ನ ಮಗನ ಮನೆ ತುಂಬಿಸ್ಕೊಳ್ಳೋ ಮುಂದೆ ಒಬ್ರು ನಿಂದಿರ್ಲಿಲ್ಲಲ್ಲ. ಯುವಕರ ಬಾಯಿ ಸೇರಿ ಅಲ್ಲ, ಈ ಅವಿನಾಶಿಗೆ ಎಷ್ಟು ಸೊಕ್ಕಿರ್ಬೇಕು. ಒಂದು ಬೇಕ್ರಿಯಿಂದ ಸ್ವೀಟ್ ತಗೊಂಬ ಅಂದ್ರೂ ಎಷ್ಟು ಎದುರಾಡ್ಬಿಟ್ಟ. ಮಾಡ್ತೀನಿ ಇವ್ರಿಗೆ. ಅದು ಏನು ತಪ್ಪು ತಿಳ್ಕೊಬೇಡವ. ಏನ ನಮ್ಮ ಮನ್ಯಾಗ ಊಟ ಹಂಗ. ನಮ್ಮ ವೀರೇಶ್ಗ ನಿಟ್ಟಂದ್ರೆ ಸೇರಂಗಿಲ್ಲವ ನನ್ನ ಮನ್ಯಾಗ. ಖರೇನು ನನ್ನ ಮಗ ನಮ್ಮ ವೀರೇಶ್ಗ ಬಹಳ ಅಂದ್ರೆ ಬಹಳ ಚಿತ್ರ ಹಿಂಸೆ ಆಗ್ಬಿಟ್ಟಿತ್ವ. ಅವನು ಇಷ್ಟಪಟ್ಟು ಮದುವೆ ಆಗಿದ್ದು ಅಂದ್ರೆ ನಿನ್ನನ್ನು ಅಂದ್ರ ಅವನು ಖುಷಿಯಾಗಿದ್ರೆ ನಾನು ಖುಷಿಯಾಗಿದ್ದಂಗವ. ನನ್ನ ಮಗ ವೀರೇಶ್ಗೆ ಮಾತ್ರ ಭಾಳ ಚಲೋ ನೋಡ್ಕೊರವ. ಆತ್ರಿ ಅತ್ತಿಯರ ನೋಡುವ ಸೊಸಿ, ಆಕಿ ಸುಚಿತ್ರ ಅದಾಳಲ್ಲ, ಆಕಿ ಭಾರಿ ಬದ್ಮಾಶದಾಳ. ಏನ ಆಕಿ ಓಟು ಬರೋಬ್ರಿ ಇಲ್ಲವ. ಆಕಿ ತಂಟೆಗೆ ಹೋಗ್ಬೇಡ. ಆಕಿ ಏನಾರ ಇಲ್ಲ ಬರ್ದ ಕಲಿಸ್ಕೊಟ್ಲಂದ್ರ ಕಲ್ಯಾಕೂ ಹೋಗ್ಬೇಡ ನೀನ. ನೋಡು, ಒಂದು ಮಾತ್ರ ನಿಮ್ಮಿಬ್ರಿಗೂ ಒಳಗ್ ಕರಿಬೇಕು, ಕುಂಕುಮ ಹಚ್ಬೇಕು, ಏನಾರ ಮಾಡ್ಬೇಕು. ಇಲ್ಲ ಎಲ್ಲ ಬಿಟ್ಟು ಹೋಗ್ಬಿಟ್ರು. ನನ್ನ ಮಗ ಯಾರೋ ದಿಕ್ಕಿಲ್ವ ಈ ಮನ್ಯಾಗ. ಅವ್ರು ಹೇಳಿದ್ದ ಆಟ ಅವ್ರು ಹೇಳಿದ್ದ ಮಾಡ್ಬೇಕು ನಾವು. ನೀನು ಒಂದು ನಮ್ಮ ಪರವಾಗಿರವ. ಏನ ಅವ್ರ ಗುಂಪನ್ಯಾಗ ಸೇರಕ್ ಹೋಗ್ಬೇಡ ಮತ್ತೆ. ಆತ್ರಿ, ಹಂಗ ಮಾಡ್ತೀನಿ. ತಡಿ, ನಾನು ಒಳಗೋಗಿ ಆರತಿ ತಟ್ಟಿ ತಗೊಂಬರ್ತೀನಿ. ಅಯ್ಯವ ನನ್ನಡ. ಹೆಂಗಾರ ಮಾಡಿ ಈ ಸುಚಿತ್ರನ ಈಕಿನ ಒಂದಾಗಕ್ ಬಿಡಬಾರ್ದು. ಇಬ್ಬರನ್ನು ದೂರನೇ ಇಡಬೇಕು. ನಾ ಹೇಳಿದ್ದ ನಡಿಬೇಕು ಈ ಮನ್ಯಾಗ. ಆ ಸುಚಿತ್ರ ಅವಿನಾಶ ನಮ್ಮ ಮನೆಯಿಂದ ಒದ್ದು ಹೊರಗೆ ಹಾಕ್ಬೇಕು. ಹಂಗ ಮಾಡಮಟ ನಂಗರ ಸಮಾಧಾನ ಇಲ್ಲ ನನ್ನ ಜೀವಕ್ಕ. ವೀರು, ಇಷ್ಟೆಲ್ಲ ಪ್ರಾಬ್ಲಮ್ ಅದಾವ ಮನೆಯೊಳಗ, ನಂಗೆ ಹೇಳೇ ಇಲ್ಲ. ಏನ್ ಹೇಳ್ಬೇಕು ಮೇಘ, ಅವೆಲ್ಲ ಎಲ್ಲರ ಮನೆಗೆ ಇದ್ದಿದ್ವಲ್ಲ ಅಂತ
ಬಿಟ್ಬಿಟ್ಟಿದ್ದೆ. ಈಗ ನೀ ಬಂದಿಲ್ಲ, ಈಗ ನೋಡು ನಮ್ಮ ಮನೆ ಒಳಗ ನಾನು ನಮ್ಮ ಅವ್ವ ಖುಷಿಯಾಗಿರ್ತೀವಿ. ಆತ ಹಂಗ ಮಾಡ್ರಿ. ಹಾಯ್ ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗಿದ್ದೀರಾ? ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಈ ವಿಡಿಯೋ ಒಳಗೆ ನಾನು ಎಲ್ಲಾ ಕಾಮೆಂಟ್ಗೂ ಹಾಯ್ ಹೇಳ್ತೀನಿ. ಅವಿನಾಶ ಯಾಕೆ ಮಾತಾಡಲ್ಲ, ಅವನ ತಾಯಿ ವಿರುದ್ಧ ಅಂತ ಎಲ್ಲರೂ ಕೇಳ್ತೀರಾ. ಯಾಕಂದ್ರೆ ಅವನಿಗೆ ತಾಯಿ ಇಲ್ಲ, ಮಲ್ತಾಯಿನ ತಾಯಿ ಅಂತ ಅನ್ಕೊಂಡಾನ. ಅವ್ರ ಮಲ್ತಾಯಿ ಅವನು ಮುಂದೆ ಯಾವತ್ತು ಕೆಟ್ಟವಳಾಗಿ ತೋರಿಕೆ ಆಗಿಲ್ಲ, ಅದಕ್ಕೆ ಅವನು ಮಾತಾಡಲ್ಲ. ಇನ್ನು ಮುಂದೆ ಬರುವ ಎಪಿಸೋಡ್ಗಳಲ್ಲಿ ಅವಿನಾಶ ಸ್ಟ್ರಾಂಗ್ ಆಗಿ ಮಾತಾಡ್ತಾನೆ. ಪ್ಲೀಸ್ ಅಲ್ಲಿವರೆಗೂ ಕಾದು ನಮ್ಮನ್ನ ಪ್ರೋತ್ಸಾಹಿಸಿ. ನಾನು ನಿಮ್ಮೆಲ್ಲ ಕಮೆಂಟ್ಗಳನ್ನ ಓದ್ತೀನಿ. ನಂಗಂತೂ ತುಂಬಾ ಇಷ್ಟ ನಿಮ್ಮ ಕಮೆಂಟ್ಗಳನ್ನ ಓದೋದಕ್ಕೆ. ಇನ್ನು ಮುಂದೆ ಬರೋ ಎಪಿಸೋಡ್ಗಳೆಲ್ಲವೂ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತವೆ. ಎಲ್ಲವನ್ನೂ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಲೀಲಾ, ಹೇ ಅಂಜು, ಹೆಂಗದಿಯ? ಆರಾಮದಿ? ನಂಗರ ಬಹಳ ಖುಷಿ ಆಯ್ತು ನಿನ್ನ ನೋಡಿ. ನಿಜವಾಗ್ಲು ನೀ ಯಾವಾಗ ಬರ್ತಿ ಅಂತ ಕಾಯ್ತಾ ಕುಂತು ಬಿಟ್ಟಿದೆ ಗೊತ್ತಾ? ಎಲ್ಲ ಸುಳ್ಳು. ಅಲ್ಲ, ಮದ್ವೆ ಆಗ್ತೀನಿ ಅಂತ ಒಂದು ಮಾತು ಹೇಳಿಲ್ಲ, ಆಗ್ಲೇ ಮದ್ವೆಯಾಗಿ 8 ತಿಂಗಳಾಯ್ತಂತೆ. ಹೌದು, ಅದು ಅರ್ಜೆಂಟ್ ಒಳಗೆ ಆಗೋಯ್ತು. ನಾನು ನಿನಗೆ ಆಮೇಲೆ ಎಲ್ಲ ಡೀಟೇಲ್ ಆಗಿ ಹೇಳ್ತೀನಿ. ಏನ್ ಬೇಡ, ನಿಮ್ಮ ಅವ್ವ ಎಲ್ಲ ಹೇಳಿದ್ರು. ಅದು ಬಿಡು, ಎಲ್ಲಿ ನಿಮ್ಮ ಯಜಮಾನ್ರು? ಅವರು ಹೊಲಕ್ಕೆ ಹೋಗ್ಯಾರ. ಓ, ರೈತ? ಅಬ್ಬಬ್ಬಬ್ಬಾ. ಫ್ಯೂಚರ್ ಪ್ಲಾನ್ ಹಾಕಿ ಮದ್ವೆ ಆಗ್ಯಾನ? ರೈತನ ಮದ್ವೆ ಆಗ್ಬಿಟ್ರ ಲೈಫ್ ಸೆಟ್ಲ್ ಅಂತ? ಹಂಗೇನಿಲ್ಲಪ್ಪ, ಅವ್ರ ಮನಸ್ಸಿಂದ ತುಂಬಾ ಒಳ್ಳೆಯವರು, ಅದಕ್ಕೆ ಇಷ್ಟಪಟ್ಟು ಮದ್ವೆ ಆಗಿದ್ದು. ಹೌದು, ಇಲ್ಲಿ ನೀ ಬಂದಿದ್ದೆದಕ್ಕ? ಇಲ್ಲಿ ಬಂದಿದ್ದೆದಕ್ಕಂದ್ರ ಆಕ್ಚುಲಿ ಇದ ನಮ್ಮೂರು. ನಾನು ಬಿಜಾಪುರಕ್ಕೆ ಬಂದಿದ್ದು ಸ್ಟಡಿ ಸಂಬಂಧ. ಮತ್ತೆ ಅಲ್ಲಿಂದ ಬೆಂಗಳೂರಿಗೆ ಹೋಗ್ಬಿಟ್ಟೆ. ಬೆಂಗಳೂರಿಗೆ ಹೋಗಿ ಸ್ವಲ್ಪ ಜಾಬ್ ಎಕ್ಸ್ಪೀರಿಯನ್ಸ್ ಆಗೋ ಮಟ ಅಂದ್ರೆ 1 ವರ್ಷನೇ ಹಿಡಿತು. ಬಂದು ಬಿಜಾಪುರಿಗೆ ಬಂದೆ. ನೀನು ನೋಡ್ಬೇಕಂತ ನೀ ಅಲ್ಲಿ ಇದ್ದಿದ್ದಿಲ್ಲ. ಮತ್ತೆ ಅಲ್ಲಿ ಸ್ವಲ್ಪ ಜಾಬ್ ಮಾಡಿದೆ. ಇವಾಗ ನಮ್ಮ ಮನೆ ಒಳಗೆ ಗಂಡು ನೋಡಕ್ ಕುಂತೀವವ. ಮದ್ವೆ ಆಗೋ ವಯಸ್ಸು ಮೀರೋದ್ರ ಚಲೋ ಹೊರ ಸಿಗಂಗಿಲ್ಲ ಅಂತ ಫೋರ್ಸ್ಫುಲಿ ಕರೆದ್ರ ನಾನು ಮದ್ವೆ ಆಗ್ಬೇಕಂತ ಅನ್ಕೊಂಡಿನಿ. ಅದಕ್ಕೆ ಬಂದ್ಬಿಟ್ಟೆ. ನೀನು ಈ ಊರೊಳಗದಿ ಅಂತ ಕೇಳಿ ನಂಗರ ಎಷ್ಟು ಖುಷಿ ಆಯ್ತು ಗೊತ್ತಾ? ನಾನು ಇಲ್ಲೇ ಯಾರನ್ನಾರ ನೋಡಿ ಮದ್ವೆ ಆಗ್ಬಿಡ್ತೀನಿ. ನೀನು ಇಲ್ಲೇ ಕಟ್ಟಿ ಮೇಲೆ ಕುಂತ ಮಸ್ತಾಗಿ ಇವ್ರ ಬಗ್ಗೆ ಚಾಡಿ ಆಡ್ಕೊಂಡು, ನಿಮ್ಮ ಅತ್ತಿ ಬಗ್ಗೆ ಚಾಡಿ ಆಡ್ಕೊಂಡು ಮಸ್ತಾಗಿ ಟೈಮ್ ಪಾಸ್ ಮಾಡಬಹುದು. ಇನ್ನ ಹುಡುಗಾಟ ಬಿಟ್ಟಿಲ್ಲ. ಅದು ಹೆಂಗಾಗ್ತತಿ? ಹೌದ್ಲಿಲ್ಲ, ಎಲ್ಲಿ ನಿಮ್ಮ ಮನಿ? ಓ, ನಮ್ಮನಿಯಾ? 2 ಓಣಿ ಬಿಟ್ಟು ಅದ್ರ ಹಿಂದಿಂದ ನಮ್ಮನಿನ ದೊಡ್ಡ ನೀರಿನ ಟ್ಯಾಂಕ್ ಐತಲ್ಲ, ಅದ್ರ ಹಿಂದಿನ ಓಣಿನ ನಮ್ದು ಮನಿ ಅಲ್ಲೇ ಐತಿ. ಬಾ, ಇವಾಗ ಹೋಗುನ್ ಬಾ. ಅಯ್ಯೋ ದೇವ್ರೆ, ಅಲ್ಲ ನನ್ನ ಗಂಡಗೆ ಹೇಳಿಲ್ಲ, ನಮ್ಮ ಅತ್ತಿಗೆ ಹೇಳಿಲ್ಲ, ಹಂಗ ಹೋಗ್ಬಿಟ್ರ ಮುಗ್ದೋತ್ ನನ್ನ ಕತಿ. ನಮ್ಮ ಅತ್ತಿ ಏನಿಲ್ಲ. ಅಯ್ಯೋ ದೇವ್ರಿ, ಈಗಿನ ಕಾಲದೊಳಗ ಅತ್ತಿಗೆ ಹೆದರ್ತೀಯ? ಹಣೆ ಬಾರ್ ಗಣೇಶ ಚೌತಿ. ಅಲ್ಲ, ಯಾವ ಜನರೇಷನ್ ಒಳಗದಿ ನೀನು? ಅತ್ತಿಗೆ ಯಾರು ಎದ್ರಂಗಿಲ್ಲ. ಈಗ ಅತ್ತಿಯಾರು ಸೊಸ್ತಿಯರಿಗೆ ಎದುರ್ತಾರ. ಏನ್ ಮಾಡ್ಬಿಡ್ತಾಳೋ ಏನೋ ನನ್ನ ಸೊಸಿ ಅಂತ. ನೀನ್ ಒಳ್ಳೆ ಇಲ್ಲಪ್ಪ, ಅವ್ರು ತುಂಬಾ ಒಳ್ಳೆಯವ್ರು. ನಮ್ಮ ಅತ್ತಿ, ನನ್ನ ಗಂಡ ತುಂಬಾ ಒಳ್ಳೆಯವರು. ಅವ್ರಿಗೆ ಯಾವತ್ತೂ ನಾನು ಇದ್ರ ಆಡಂಗಿಲ್ಲ ಅಂತ ಸಂದರ್ಭ ಬರೋದು ಬೇಡ ಅಷ್ಟೇ. ಆತ ಮಾತು ನಿನಗೆ ಇಷ್ಟ ಬಂದಂಗಿರು. ಯಾವಾಗ ಬರ್ತೀನಿ ನೋಡ್ ನಮ್ಮ ಮನಿಗೂ? ಬರ್ತೀನಿ. ಏನ್ ಇಲ್ಲೇ ನಿಂದಿಸ್ಬಿಡ್ತೀಯ? ನಾ ಒಳಗ್ ಕರಿತೀಯಾ? ಅಯ್ಯೋ ಬಾರೇ, ಒಳಗ್ ಬಾ. ಅಯ್ಯೋ, ನೀ ಬಂದಿದ್ ಖುಷಿಗ ಕರೆಯೋದನ್ನ ಮರ್ತ್ಬಿಟ್ಟೆ ನಾನು. ಬಾ, ಒಳಗ್ ಬಾ. ನಡಿ ಅಂಜು, ಖರೆ ಹೇಳ್ತೀನಿ, ದುಂಡು ಒಳ್ಳೆ ಆಪಲ್ ಕಂಡಂಗ್ ಕಾಣಕುಂತೀನಿ. ಏನಾರ ಛೀ, ಹೋಗ್ಲಿಲ್ಲ, ನೀ ಒಳಗ್ ಬಾ. ಅಯ್ಯೋ, ನಾಚ್ಕೊಂತಾಳ. ಅಲ್ಲ, ನನ್ನ ಮುಂದನ ಇಷ್ಟು ನಾಚ್ಕೊಂತಾಳಿಕಿ, ಇನ್ನು ಗಂಡನ ಮುಂದೆ ಎಷ್ಟು ನಾಚ್ಕೊಂತಾಳ ಏನ? ಹಣೆ ಬಾರ. ಅಣ್ಣ, ಅದ್ಗಿಮ್ಮ, ಅಣ್ಣ ಅಣ್ಣ. ಮಂಜವ್ವ, ಏನಾತ? ಹಂಗೆ ಕೂತ್ರಾಡ ಕುಂತಿ? ಏನಾತ? ಅದ್ಗಿಮ್ಮ, ಅದೇನಿಲ್ಲ, ಒಂದು ಈಗರ ಸುದ್ದಿ ಬಂತ್ರಿ ನನಗ. ಅದ್ ನಿಮ್ಗೆ ಗೊತ್ತಾಯ್ತು ಏನಿಲ್ವೋ? ನನಗನ್ಸಿದ ಮಟ್ಟಿಗೆ ಗೊತ್ತಿಲ್ಲ ಅನಸ್ತತಿ. ಅದಕ್ಕೆ ಅಷ್ಟು ಅರ್ಜೆಂಟಾಗಿ ಕರೆದಿದ್ದ. ಅಣ್ಣ ಇಲ್ಲಿ, ಅಣ್ಣಂಗೂ ಹೇಳ್ಬಿಡ್ತೀನಿ. ಅಣ್ಣ. ಅಯ್ಯಯ್ಯ, ಅದು ಏನಾರ ಮಾತಾಡ್ತೀಯ? ಓಟು ಬಾಯಿ ಪುರ್ಸುತ್ತರ ಕೊಡ್ಬೇಕು. ನಿಮ್ಮಣ್ಣ APMCಗೆ ಹೋಗ್ಯಾನ, ಏನ ಅರ್ಜೆಂಟ್ ಕೆಲಸ ಐತಂತ. ಹೌದಾ? ಅದಕ್ಕೆಮ್ಮ ನೋಡು, ಗ್ಯಾಪ್ ಕೊಟ್ಟು ಮಾತಾಡ್ಬೇಡ. ಏನೈತಿ ಸೀದಾ ನೇರ ಹೇಳ್ಬಿಡು. ನಮ್ಮಗ ಮೊದ್ಲು ವಯಸ್ಸಾಗೈತ್ವಾ. ಅದಕ್ಕೆಮ್ಮ, ನಿಮ್ ಸುಚಿತ್ರಾಗ ವಾರ್ಗಿತ್ತಿ ಬಂದ್ಲು ಅಂದ್ರ ಸುಚಿತ್ರಾ ಮೈದ್ನ ಓಡೋಗಿ ಮದ್ವೆ ಆಗ್ಬಿಟ್ಟಾನಂತ. ಅಯ್ಯೋ, ಅಯ್ಯ ಹಣೆ ಬಾರ. ಆಗ್ಲೇ ಮನಿನೂ ತುಂಬಿಸ್ಕೊಂಡ್ಬಿಟ್ಲಂತ ಅವ್ರ ಅತ್ತಿ. ಅಯ್ಯೋ ದೇವ್ರೆ, ಹುಡುಗಿಯವ್ರ ಮನಿ ಕಡೆಯವರೆಲ್ಲ ಒಂಥರ ಅದಾರಂತೆ. ಏನೇನ ಅನ್ಲಪ್ಪ ಸುಚಿತ್ರಾ. ಹೌದಾ? ಈ ಹುಡುಗರು ಯಾಕೆ ಹಿಂಗ್ ಮಾಡ್ತಾವೇನ? ಮಾನ ಮರ್ಯಾದೆ ಕಳಿಬೇಕಂತ ಮಾಡ್ತಾವ ಏನ? ಅಯ್ಯ ಅದ್ಗೆಮ್ಮ, ಹಂಗೆ ಯಾಕ್ರಿ ಮಾಡ್ತೀರಿ ನೀವು? ಮಕಾನೂರು ಅವಿನಾಶನ್ ಖರ್ಚು ಉಳಿತು ಅಂತ ತಿಳ್ಕೊರಿ. ಮನಿ ಹಿರಿ ಮಗ ಅವಿನಾಶ, ಮತ್ತೆ ಮದ್ವಿ ಖರ್ಚು ಎಲ್ಲ ಅವಿನಾಶನ ನೋಡ್ಕೋಬೇಕಿತ್ತ. ಅವ್ರೆಲ್ಲಾರು ದುಡ್ಡು ಮಾಡ್ಕೊಂಡು ಮದ್ವಿ ಮಾಡ್ಕೊಂಡು ಎಲ್ಲ ಇವನು ಕೈಗೆ ಚಂಬ ಕೊಡ್ತಿದ್ರು. ಅದಕ್ಕ ಒಳ್ಳೇದಾಗಿತ್ ಬಿಡ್ರಿ ಅದ್ಗೆಮ್ಮ. ಏನವ ಈಗ 1-2 ದಿನ ಬಿಟ್ಟು ತಣ್ಣಗಾಗ್ಲಿ ಬೆಟ್ಟಾಗಿ ಬರುನ. ಹೌದ್ರಿ ಅದ್ಗೆಮ್ಮ, ಹೋಗಿ ಬರ್ಬೇಕು. ನಾನು ಇವತ್ತು ಊರಿಗೆ ಹೋಗ್ಬೇಕಂತ ಮಾಡಿದ್ದೆ, ಆದ್ರ ಹಿಂಗತೆ ಸುದ್ದಿ ಗೊತ್ತಾಗ್ಬಿಡ್ತಲ್ರಿ. ಈಗ ಊರಿಗೆ ಹೋದ್ರ ಸಮಾಧಾನ ಕುಂದ್ರಕ್ಕೂ ಆಗಂಗಿಲ್ಲ. ಒಂದ್ಸಲ ಆ ಸುಮಿತ್ರಕ್ಕರಿಗೆ ಭೇಟಿಯಾಗಿ ಮಾತಾಡ್ಸಿ ನನ್ನ ಮನಸ್ಸು ಸಮಾಧಾನ ಆದ್ಮೇಲೆ ಊರಿಗೆ ಹೋಗ್ಬೇಕಂತ ಮಾಡಿ ನೋಡ್ರಿ. ಹಂಗ ಮಾಡು. ನಾನು ನೀನು ಹೋಗುನಂತ ತಗೋ. ಊರಿ ಅದ್ಗೆಮ್ಮ. ಸುಚಿತ್ರಾ ಹೇಳಿದ್ಲಾ? ಹೋರಿ, ಮತ್ತೆ ಯಾರು ಹೇಳ್ತಾರ? ಸುಚಿತ್ರಾನ ಹೇಳಿದ್ದು. ಏನವ ಪಾಪ, ನನ್ನ ಮಗಳಲ್ಲಿ ಚಲೋ ಅದಾಳು ಏನಿಲ್ವೋ, ಆಕಿಗೆ ಏನ್ ತ್ರಾಸ ಆಗಿತ್ತು ಒಂದು ಗೊತ್ತಾಗ್ವಲ್ತವ. ಹುಡುಗಿ ಏನು ಹೇಳ್ಕೊಳಂಗೆ ಇಲ್ಲ ನನ್ನ ಮುಂದ. ಯಾವಾಗ ನೋಡಿದ್ರು ಆರಾಮದಿನವ, ಚಲೋ ದಿನವ, ಇಷ್ಟ ಮಾತಾಡ್ತಾಳ. ಈಗ ಇಂಥದ್ದು ಒಂದ್ ಸುದ್ದಿ ಹೇಳಕ್ ಕುಂತೀವ, ಮನೆಗೆ ಏನ್ ರಂಪಾಟ ಆಗೈತ ಏನ. ನನ್ನ ಮಗಳು ನೋಡಿದ್ರ ಒಂದು ದಿನ ಗಲಾಟಿ ನೋಡ್ದಕ್ಕೆಲ್ಲ ಅಲ್ಲಿ ಹೋಗಿ ಅದು ಹೆಂಗ ಸಂಭಾಳ್ಸಕ್ ಕುಂತಾಳ ಅದು ಅಂತ ನಾನು ಒಂದು ಗೊತ್ತಿಲ್ವಾ. ಅದ್ಗೆಮ್ಮ, ಆಕಿ ನನ್ ಸುಚಿತ್ರ ರೀ, ನನ್ನ ಸೊಸಿ ಆಕಿ. ಹಗರ್ ಅಂತ ತಿಳ್ಕೊಬೇಡ್ರಿ ನೀವು. ಅವ್ರ ಅತ್ತಿ ಸೇರ್ ಆದ್ರೆ ನಮ್ ಸುಚಿತ್ರ 1 ಶೇರ್. ಏನಿಲ್ರಿ, ನಮ್ ಸುಚಿತ್ರ ಹೆಚ್ಚು ಕಡಿಮೆ ಆದ್ರೆ ಚಲೋದಂಗೆ ಬಗ್ ಬಡಿತಾಳ ಆಕಿ.
ಅಕ್ಕಿ ನೀವು ಅಂದ್ಯಾಕೆ ಹೋಗ್ಬೇಡ್ರಿ ನೀವು ಹೌದು ತಗೋರವ ಎಷ್ಟಾದ್ರೂ ನೀನ್ ಸಸಿ ಅಲ್ಲ ನೀನು ಅವಾಗ ಹೋಗಿ ಚಾರ್ಜ್ ಮಾಡಿ ಬಂದಿರ್ತೀಯ ಮತ್ತೇನಾಯ್ತಿ ಮತ್ತ ಹೈ ಪವರ್ ಬರಾಕ ಬೇಕಲ್ಲ ಹ್ಞೂ ರೀ ಅತ್ತಿಗೆಮ್ಮ ಈಗಿನ ಕಾಲದಾಗ ಹಿಂಗ ಇರ್ಬೇಕ್ರಿ ತಣ್ಣಗ ಸುಮ್ಮಕ ಇದ್ಬಿಟ್ಟು ಮುಗಿದೋತ ಬರ್ದು ಬಾಯಿಗೆ ಹಾಕೊಂಡ್ಬಿಡ್ತಾರ ನಮ್ಮ ಸುಚಿತ್ರಾಗ ನಾ ಎಲ್ಲ ಹೇಳ್ಕೊಟ್ಟೇನೆ ತಗೋರಿ ಅತ್ತಿಗೆಮ್ಮ ನೀವು ಏನು ಕಾಳಜಿ ಮಾಡಬೇಡ್ರಿ ನೀವು ಆತ ಈಗೇನು ನಾಷ್ಟ ಮಾಡ್ತೀಯಾ ಏನು ಊಟನ ಮಾಡ್ಬಿಡ್ತೀಯಾ ಇಲ್ರಿ ಅತ್ತಿಗೆಮ್ಮ ಯಾಕೆ ಗ್ಯಾಸ್ ಆದಂಗೆ ಆಗ್ಬಿಡ್ತಿ ಹೊಟ್ಟೆಲ್ಲ ನೋವು ನಾನು ಆಮೇಲೆ ಊಟ ಮಾಡ್ತೀನಿ ತಗೋರಿ ಊಟದ್ದು ಇಲ್ಲೇ ನಮ್ಮ ಮನೆಯವ್ರಿಗೆ ಫೋನ್ ಮಾಡಿ ಬರ್ತೀನಿ ತಗೋರವ ಹೋಗ್ಬಾ ಅಲ್ಲ ಹಿಂಗತೆ ಆಗಿದ್ದು ಮತ್ತೆ ಯಾರಿಗೆ ಹೇಳಿ ನನ್ನ ಗಂಡಿಗೂ ಹೇಳ್ತೀನಿ ಮತ್ತೆ ಯಾರ್ಯಾರ ಅದ ನನ್ನ ಫೋನ್ ಲಿಸ್ಟ್ನಾಗ ಎಲ್ಲಾರ್ಗೂ ಹೇಳ್ಬಿಡ್ಬೇಕು ಹಿಂಗಾಗೈತಿ ಅಂತ ಅವಾಗ ನನ್ನ ಜೀವಕ್ಕೆ ಸ್ವಲ್ಪ ಸಮಾಧಾನ ಎಲ್ಲರಿಗೂ ಹಾಯ್ ಮತ್ತು ಥ್ಯಾಂಕ್ ಯು ಯಾರ್ಯಾರೆಲ್ಲ ಲೈಕ್ ಕೊಟ್ಟು ಕಮೆಂಟ್ ಮಾಡಿದ್ದೀರಾ ನಮ್ಮನ್ನು ಪ್ರೋತ್ಸಾಹಿಸ್ತೀರಾ ಅವರೆಲ್ಲರಿಗೂ ಹಾಯ್ ಪ್ರದೀಪ್ ರಜಪೂತ್ ಅವರೇ ಥ್ಯಾಂಕ್ ಯು ಹಾಯ್ ಹೇಮಲತಾ ಅವರೇ ಥ್ಯಾಂಕ್ ಯು ಹಾಯ್ ಸುನೀತಾ ಅವರೇ ಥ್ಯಾಂಕ್ ಯು ಹಾಯ್ ಉಮಾ ಮಹದೇವ್ ಅವರೇ ಥ್ಯಾಂಕ್ ಯು ಹಾಯ್ ನಂದು ಹುಬ್ಳಿ ಅವರೇ ಥ್ಯಾಂಕ್ ಯು ಹಾಯ್ ಅನಿಲ್ ಬಂಕಾಪುರ್ ಅವರೇ ಥ್ಯಾಂಕ್ ಯು ಹಾಯ್ ಶ್ವೇತಾ ಮಂಡಕ್ಕಿ ಅವರೇ ಥ್ಯಾಂಕ್ ಯು ಹಾಯ್ ಸುಮಲತಾ ಅವರೇ ಥ್ಯಾಂಕ್ ಯು ಹಾಯ್ ರೋಜಾ ಪ್ರಜ್ವಲ್ ಅವರೇ ಥ್ಯಾಂಕ್ ಯು ಹಾಯ್ GKV ಶಶಿಕಲಾ ಅವರೇ ಥ್ಯಾಂಕ್ ಯು ಹಾಯ್ ವಿಜಯಲಕ್ಷ್ಮಿ ಅವರೇ ಥ್ಯಾಂಕ್ ಯು ಹಾಯ್ ರಾಘವೇಂದ್ರ ಅಣ್ಣ ಅವರೇ ಥ್ಯಾಂಕ್ ಯು ಹಾಯ್ ವೀಣಾ ಮುದ್ಗಲ್ ಅವರೇ ಥ್ಯಾಂಕ್ ಯು ಹಾಯ್ ಭಾಗ್ಯಶ್ರೀ ಗಾಣಿಗೇರ್ ಅವರೇ ಥ್ಯಾಂಕ್ ಯು ಹಾಯ್ ಶಶಿರೇಖಾ ಅವರೇ ಥ್ಯಾಂಕ್ ಯು ಹಾಯ್ ಮಂಜುಳಾ ಅವರೇ ಥ್ಯಾಂಕ್ ಯು ಹಾಯ್ ಅಮ್ಮು ಅಂಬುಜಾ ಅವರೇ ಥ್ಯಾಂಕ್ ಯು ಹಾಯ್ ಚೈತ್ರ ಅವರೇ ಥ್ಯಾಂಕ್ ಯು ಹಾಯ್ ದ ರಜನಾ ಅವರೇ ಥ್ಯಾಂಕ್ ಯು ಹಾಯ್ ಹೋಲಿ ಟ್ರಿನಿಟಿ ಗೇಮಿಂಗ್ ಅವರೇ ಥ್ಯಾಂಕ್ ಯು ಹಾಯ್ ಶುಭಾ ಮಂಜುಳಾ ಅವರೇ ಥ್ಯಾಂಕ್ ಯು ಹಾಯ್ ಜ್ಯೋತಿ ಪಾಟೀಲ್ ಅವರೇ ಥ್ಯಾಂಕ್ ಯು ಹಾಯ್ ರಮೇಶ್ ಅವರೇ ಥ್ಯಾಂಕ್ ಯು ಹಾಯ್ ಸಹನಾ ಅವರೇ ಥ್ಯಾಂಕ್ ಯು ಹಾಯ್ ನೀಲಾ ಅವರೇ ಥ್ಯಾಂಕ್ ಯು ಹಾಯ್ ದೀಪಾ ಅವರೇ ಥ್ಯಾಂಕ್ ಯು ಹಾಯ್ ಸಂಗೀತಾ ಅವರೇ ಥ್ಯಾಂಕ್ ಯು ಎಲ್ಲರಿಗೂ ತುಂಬ ಥ್ಯಾಂಕ್ ಯು ಹಿಂಗೆ ನಮ್ಮನ್ನ ಸಪೋರ್ಟ್ ಮಾಡ್ತಾ ಇರಿ.